ಬಿಫೋರ್ ಲೋಕಸಭೆ ಎಲೆಕ್ಷನ್ ಮತ್ತೆ ಆಫ್ಟರ್ ಲೋಕಸಭೆ ಎಲೆಕ್ಷನ್ ಮೈತ್ರಿ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ನಡ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ರಾಜ್ಯದ ಜನನು ಕೂಡ ನೋಡಿದ್ದಾರೆ. ಅದರಲ್ಲೂ ಸ್ಪೆಷಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋತ ಬಳಿಕ ಕುಮಾರಸ್ವಾಮಿ ಅವರ ಶಕ್ತಿ ಏನು ಅನ್ನುವಂಥದ್ದು ಗೊತ್ತಾಗ್ಬಿಡ್ತಾ ಹೈಕಮಾಂಡ್ಗೆ. ಆ ಟೈಮಿಂದಲೂ ಕೂಡ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು. ಲೆಕ್ಕಕ್ಕೆ ಇಟ್ಕೊಂಡಿಲ್ವಾ JDS ಪಕ್ಷವನ್ನ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲೇ ಸಮನ್ವಯ ಸಮಿತಿಯನ್ನ ಮಾಡ್ಕೊಳ್ಬೇಕು, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿಯನ್ನ ಮಾಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಅದರ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಸುರೇಶ್ ಬಾಬು ಅವರು ಹೇಳ್ತಾರೆ, JDLP ನಾಯಕರು, ಹೌದು ಸಮನ್ವಯ ಸಮಿತಿ ಬೇಕು, ನಮ್ಮನ್ನು ಬಿಟ್ಬಿಟ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಟಕ್ಕರನ್ನ ಕೂಡ ಕೊಟ್ಟಾಗಿದೆ ಬಿಜೆಪಿ ನಾಯಕರು. ರಾಜ್ಯದ NDA ಒಕ್ಕೂಟದಲ್ಲಿ ಮತ್ತೆ ಅಸಮಾಧಾನ ಕಾಣಿಸ್ಕೊಳ್ತಾ ಇದೆ. ಬಿಜೆಪಿ ಪ್ರತ್ಯೇಕ ಹೋರಾಟಕ್ಕೆ JDS ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಚುನಾವಣೆಗೆ ಮೈತ್ರಿ ಅಂತ ಹೇಳಿದ್ರು ಅಶೋಕ್ ಅವರ ವಿರುದ್ಧ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಇನ್ನ ಪ್ರತಿಭಟನೆಗೆ ನಮ್ಮನ್ನ ಕರೆದಿಲ್ಲ ಅಂತ JDSನವರು ಹೇಳ್ತಾ ಇದ್ದಾರೆ. ಜನಪರ ಹೋರಾಟಕ್ಕೆ ಕರೆಯದಿದ್ದಕ್ಕೆ ಆಕ್ರೋಶ. ಬಿಜೆಪಿ ಅಂತೆ ಪ್ರತ್ಯೇಕ ಹೋರಾಟಕ್ಕೆ JDS ಪ್ಲಾನ್ ಅನ್ನ ಮಾಡ್ತಾ ಇದೆ. ಇನ್ನು ಸಮನ್ವಯ ಕೊರತೆ ಬಗ್ಗೆ JDS ನಾಯಕರು ಹೇಳಿದ್ದೇನು, ಇದಕ್ಕೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಹೇಗಿತ್ತು ನೋಡ್ಕೊಂಡು. ಬಿಜೆಪಿಯ ಅಧ್ಯಕ್ಷರಿಗೇನೆ, ಯಾಕೆಂದರೆ ನೀವು ಈ ಒಂದು ಹೊಂದಾಣಿಕೆಯಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಪಕ್ಷದ ಅಧ್ಯಕ್ಷರು, ತಾವು ಇಬ್ಬರು ಕೂತು ಇದ್ರ ಬಗ್ಗೆ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಯಾವುದೇ ಸಂದರ್ಭದಲ್ಲಾಗಲಿ, ಯಾವುದೇ ಒಂದು ಒಳ್ಳೇದು ಮಾಡಲಿಕ್ಕೆ ಆಗಲಿ, ಈ ಥರ ಬೇರೆ ಪಕ್ಷ ಆಡಳಿತ ಪಕ್ಷ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿಯೋ ಸಂದರ್ಭ ಆಗಲಿ, ನಮ್ಮ ಅಧ್ಯಕ್ಷರು ತಾವು ಇಬ್ಬರು ಕೂತು ಚರ್ಚೆ ಮಾಡಿ ಈ ತೀರ್ಮಾನಗಳನ್ನ ತಗೋಬೇಕು. ಇಲ್ಲ ಅಂತಂದರೆ ಈ ಥರ ಭಿನ್ನಾಭಿಪ್ರಾಯ ಸೃಷ್ಟಿಯಾಗೋದು, ಸಮಾಜದಲ್ಲಿ ಬೇರೆ ಬೇರೆ ಥರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮುಂದೆ ಬರೋ ಚುನಾವಣೆಯಲ್ಲೂ ನಾವು ಹೊಂದಾಣಿಕೆ ಆಗೇ ಆಗುತ್ತೆ. ಆದರೆ ಈಗ ಪ್ರಶ್ನೆ ಬಂದಿರೋವಂಥದ್ದು, ನಮ್ಮ ಈ ಹೋರಾಟದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು ಅನ್ನೋದು ಅವರ ಅಭಿಪ್ರಾಯ. ಆದರೆ ಇದುವರೆಗೂ JDS ಅವರು ಏನೇನು ಹೋರಾಟ ಮಾಡಿದ್ದಾರೆ, ಯಾವುದಕ್ಕೂ ನಮ್ಮನ್ನೇನು ಕರೆದಿಲ್ಲ. ಅವರು ಹೋರಾಟಗಳು ಅವ್ರದೇ, JDS ಅವರೇ ಹೋರಾಟ ಮಾಡ್ತಾವ್ರೆ. ನಮ್ಮ ಬಿಜೆಪಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಚುನಾವಣೆಗಳಲ್ಲಿ ಮಾತ್ರ ನಾವು ಹೊಂದಾಣಿಕೆ ಇರುವಂತದ್ದು. ವಿಧಾನಸಭೆಯಲ್ಲಿ ಏನ್ ಚರ್ಚೆ ಆಗಬೇಕು ಇದ್ರ ಬಗ್ಗೆ ಹೋರಾಟ ಮಾಡಿದಿರಿ. ಅಲ್ಲಿ ನಮಗೆ ಪೂರ್ತಿ ಸಹಕಾರವನ್ನ JDS ಅವರು ಕೊಟ್ಟವ್ರೆ. ಹೊರಗಡೆ ಹೋರಾಟಕ್ಕೆ ಯಾವುದೇ ರೀತಿಯ ಮಾತುಕತೆ ಇದುವರೆಗೂ ಆಗಿಲ್ಲ. ಆದರೆ ಒಳ್ಳೇದು, ನಾನು ಸ್ವಾಗತ ಮಾಡ್ತೀನಿ. ಇತ್ತೀಚೆಗೆ ನಾವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮಿತ್ರತ್ವವನ್ನ ಇವಾಗ ತಾನೇ ಒಂದು ಸಂಬಂಧವನ್ನ ನಾವೇನು ಬೆಳೆಸ್ಕೊಂಡಿದ್ದೇವೆ. ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗೇ ನಮ್ಮ ಸ್ವಪಕ್ಷದಲ್ಲೂ ಕೂಡ ಒಂದೊಂದ್ಸಲಿ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೋ ಸಲ ಟರ್ನ್ಔಟ್ ಆಗ್ಲಿಕ್ಕಿಲ್ಲ. ಸೊ ಸಮನ್ವಯತೆ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಇವೆಲ್ಲವೂ ಕೂಡ ರಾಜ್ಯ ಬಿಜೆಪಿ ಹಾಗೂ ರಾಜ್ಯ JDS ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ. ಬಹಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದೆಲ್ಲ ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ. ಚರ್ಚೆ ಆಗಿರಲಿಲ್ಲ, ನಾವು ಕೂಡ ಚರ್ಚೆ ಮಾಡಿ ಸಮನ್ವಯ ಸಮಿತಿ ಮಾಡೋದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಪಟೇಲ್ರೆ, ಅವ್ರದ್ದೇ ಊರು ಬಾಗ್ಲಾಗಿದೆ ಅಂತ ಹೇಳ್ತಾರೆ ಬಿಜೆಪಿ ನಾಯಕರದ್ದು. ಬಿಕಾಸ್ ಆ ಲೆವೆಲ್ಗೆ ಹಾದಿ ಬೀದಿ ಜಗಳ ಆಗ್ತಾ ಇತ್ತು. ಇನ್ನು ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಹೌದು, ಅದು ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಒಂದು ಚೂರು ಫ್ಲಾಶ್ ಬ್ಯಾಕ್ ನೋಡೋದಾದ್ರೆ, ಈ ಮೈತ್ರಿ ಸಂದರ್ಭದಲ್ಲಿ, ಮೈತ್ರಿ ಆದ ಬಳಿಕ, ಲೋಕಸಭೆ ಎಲೆಕ್ಷನ್ ಆದ ಬಳಿಕನೂ ಕೂಡ ಅಷ್ಟೇ, ಯಾವ ಲೆವೆಲ್ಗೆ ಬಿಜೆಪಿ ನಾಯಕರು ಮೈತ್ರಿ ಆದಂಥ ಸಂದರ್ಭದಲ್ಲಿ ದೇವೇಗೌಡರು ಮನೆಗೆ ಹೋಗೋದೇನು, ಕಾಲಿಗೆ ಬೀಳೋದೇನು, ಹೂಗುಚ್ಚ ಕೊಡೋದೇನು, ಬರ್ತಡೆಗೆ ವಿಶ್ ಮಾಡೋದೇನು, CT ರವಿ, ಸೋಮಣ್ಣ, ಸುಧಾಕರ್ ಸೇರಿದಂತೆ ಒಂದು ದೊಡ್ಡ ಲಿಸ್ಟೇ ಇದೆ. ಹೋಗಿ ಆಶೀರ್ವಾದ ಬರೋದು. ಅಂದರೆ ಹೈಕಮಾಂಡು ಕೂಡ ಅಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ JDS ಜೊತೆ ಬಾಂಧವ್ಯ ಇತ್ತು, ಬಾಂಡಿಂಗ್ ಇತ್ತು. ಬಿಜೆಪಿಯಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೂ ಕೂಡ ಕುಮಾರಸ್ವಾಮಿ ಅವ್ರನ್ನ ಕೇಳ್ತಾ ಇದ್ರಂತೆ, ದೇವೇಗೌಡರ ಅಭಿಪ್ರಾಯವನ್ನ ಕೇಳ್ತಾ ಇದ್ರಂತೆ. ಅವಾಗ ಅನುಮಾನ ಆಕ್ಚುಲಿ ಬಿಜೆಪಿ ನಾಯಕರಿಗೆ, ಇಲ್ಲಿ ಹೈಕಮಾಂಡು JDSನವರ ಅಥವಾ ನಾವ ಅನ್ನುವಂಥ ರೀತಿಯಾದಂಥ ಪ್ರಶ್ನೆ ಇತ್ತು. ಏನಾಗ್ಬಿಡ್ತು ಅಂತ ಸಂಬಂಧ ಗೊತ್ತಿರಲಿ. ರಾಜ್ಯ ಬಿಜೆಪಿನ ಒಂದು ಮಾತು ಕೇಳಿದಲ್ಲ, ಹೈಕಮಾಂಡ್ JDS ಜೊತೆ ಮೈತ್ರಿಕತೆ ಮಾತುಕತೆ ಮಾಡಿರುವಂಥದ್ದು. ಆ ಮುಖಾಂತರ ರಾಜ್ಯದ ನಾಯಕರು ಇರ್ತಕ್ಕಂಥ ವಿಜಯೇಂದ್ರ ಇರ್ಬೋದು, ಅಶೋಕ್ ಇರುವಂಥದ್ದು, ಬೊಮ್ಮಾಯಿ ಇರತಕ್ಕಂಥ ಅನೇಕ ನಾಯಕರುಗಳನ್ನ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಅವ್ರನ್ನ ಎಲ್ಲಿ ಇಟ್ಟಿದ್ದಾರೆ ಅಂದರೆ ಇದೊಂದು ಸ್ಮಾಲ್ ಎಕ್ಸಾಂಪಲ್. ನಿಮಗೆ ಆ ಸಂದರ್ಭ ಹೆಂಗಿತ್ತು ಅಂತ ಹೇಳಿದ್ರೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಇಬ್ಬರಿಗೂ ಕೂಡ ಅನಿವಾರ್ಯ ಆಗಿತ್ತು. ಒಂದು ಕಡೆ JDSಗೂ ಅನಿವಾರ್ಯ ಆಗಿತ್ತು, BJPಗೂ ಅನಿವಾರ್ಯ ಆಗಿತ್ತು. JDS ಜೊತೆ ಮೈತ್ರಿ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಎಕ್ಸ್ಟ್ರಾ ಒಂದು 3-4 ಸೀಟ್ಗಳಿಗೆ ಅನುಕೂಲ ಆಯಿತು. ಮತ್ತು JDS ಒಂದು ಸೀಟ್ ಗೆಲ್ಲುವಂಥದ್ದು, ಕುಮಾರಸ್ವಾಮಿ ಅವ್ರು ಗೆಲ್ಲುವಂಥದ್ದು. BJP ಇದ್ದ ಸೀಟನ್ನು ಕೂಡ JDSಗೆ ಬಿಟ್ಕೊಟ್ಟು ಮಲ್ಲೇಶ್ ಬಾಬು ಅವರು ಕೋಲಾರದಲ್ಲಿ ಗೆದ್ದರು. ಅದಾದ ಬಳಿಕ ಅವರು ಯಾವ ರೀತಿ ಇದ್ರು ಅಂತ ಹೇಳಿದ್ರೆ, ಇವತ್ತು ಕೂಡ HD ಕುಮಾರಸ್ವಾಮಿ ಅವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆ ವಿಶ್ವಾಸದಿಂದ ಇದ್ದಾರೆ. ಕ್ಯಾಬಿನೆಟ್
ಸಭೆ, ಅದು ಸೆಂಟ್ರಲ್ ಕ್ಯಾಬಿನೆಟ್ ಸಭೆ ಮುಗಿದ ಬಳಿಕ ಕೂಡ ಒಂದು ಕೋರ್ ಮೀಟಿಂಗ್ ನಡೆಯುತ್ತೆ. ಆ ಕೋರ್ ಮೀಟಿಂಗ್ನಲ್ಲಿ ಇರ್ತಕ್ಕಂಥ 9 ಸಚಿವರುಗಳಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಸ್ಕೊಳ್ತಾರೆ. ಎಸ್, ಅವ್ರ ಜೊತೆ ಸಂಬಂಧಗಳು, ಆತ್ಮೀಯ ಸಂಬಂಧಗಳಿದೆ, ಅದು ಬೇರೆ ಬೇರೆ ರೀಸನ್ ಅವರು. ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಕ್ಕಂಥ ಗೌರವ, ಆತಿಥ್ಯ, ಆ ಆಧಾರಗಳಿದೆಯಲ್ಲ, ಅದು ಎಲ್ಲರೂ ಮೆಚ್ಚುವಂಥದ್ದು. ಮತ್ತು ಅವ್ರ ಬಗ್ಗೆ ಅದರದ್ದೇ ಆದಂಥ ಗೌರವವನ್ನು ಅವರು ಉಳಿಸ್ಕೊಂಡಿದ್ದಾರೆ, ಇವರು ಇಟ್ಕೊಂಡಿದ್ದಾರೆ. ಇದು ಮತ್ತೊಂದು ಭಾಗ. ಆದರೆ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಇಂಥ ಹೋರಾಟಗಳಿಗೆ, ಈಗ ಮೂಡ ಹೋರಾಟವನ್ನು HD ಕುಮಾರ್ JDS ಅವ್ರಿಗೆಲ್ಲ ಒಂದು ಕಡೆ ಅದು DK ಶಿವಕುಮಾರ್ ಹೋರಾಟ ಅಂತ ನೇರವಾಗಿ ಹೇಳಕ್ಕೆ ಹೊರಟರು. ಹಾಗಾಗಿ ನಿಮಗೆ ರಾಮನಗರ ದಾಟಿದ ತಕ್ಷಣ ಅಲ್ಲಿ ಇಡೀ ಹೋರಾಟದ ದಿಕ್ಕು ತಪ್ಪಿತು. ತಾವು ಗಮನಿಸ್ಬೋದು, ಇಡೀ ಮೂಡ ಹೋರಾಟದಲ್ಲಿ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ನಡುವೆ ಅದು ಪೊಲಿಟಿಕಲ್ ವಾರ್ ಥರ ಆಯಿತು. ಮುಗಿಯುವವರೆಗೂ ಕೂಡ ಅದೇ ಆಯಿತು. ಆ ಸಂದರ್ಭದಲ್ಲಿ ನೇರವಾಗಿ ಆರೋಪ ಮಾಡೋದು, ಇದು ನಮ್ಮ ಹೋರಾಟ ಅಲ್ಲ, ಇದು DK ಶಿವಕುಮಾರ್ ಅವರ ಪ್ರಾಯೋಜಿತ ಹೋರಾಟದಿಂದ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರ ಮೇಲೆ, ಅದು ವಿಜೇಂದ್ರ ಸೇರಿದ ಅನೇಕರ ಮೇಲೆ ಆರೋಪವನ್ನು ಮಾಡಿದ್ರು. ಎಸ್, ಏನೇ ಹೇಳ್ಬೋದು, ಅದು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಮೊದಲ ಹೋರಾಟ. ಆರೋಪಗಳು, ಆಧಾರರಹಿತ ಆರೋಪಗಳು ಸರ್ವೇ ಸಾಮಾನ್ಯ. ಮೊದಲ ಹೋರಾಟದಲ್ಲಿ ವಿಜೇಂದ್ರ ಅವರು ಸಕ್ಸಸ್ ಕೂಡ ಆದರು. ಅದಾದ ಬಳಿಕ ನೀವು ನೋಡಿ ಅನೇಕ ಹೋರಾಟಗಳಲ್ಲಿ ಬಸ್ ದರ ಏರಿಕೆ ಆಯಿತು, ಇವರೆಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಎಲ್ಲೊಂದು ಕಡೆ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ಸದನದ ಒಳಗಡೆ ಇಬ್ಬರಿಗೂ ಕೂಡ ಅನಿವಾರ್ಯ ಕಾರಣಕ್ಕೆ ಹೋರಾಟವನ್ನು ಮಾಡಿದ್ರು. ಈಗ ಪರಸ್ಪರ ಎಲ್ಲ ಒಂದು ಕಡೆ ನಿಮ್ಮದೊಂದು ಮುಖ ನಮ್ಮದೊಂದು ಮುಖ ಅಂತ ಆಗಿರ್ತಕ್ಕಂಥದ್ದು. ಅಲ್ಲ, 18 ಜನ ಶಾಸಕನ ಉಚ್ಚಾಟನೆ ಮಾಡಿದ್ರು ಕೂಡ ಸಪೋರ್ಟ್ ಮಾಡಿಲ್ಲ JDS. ಎಸ್, ಉಚ್ಚಾಟನೆ ಮಾಡೋ ಸಂದರ್ಭದಲ್ಲೂ ಕೂಡ JDS ಏನೂ ಮಾತಾಡಲಿಲ್ಲ, ಸಪೋರ್ಟು ಕೂಡ ಮಾಡಲಿಲ್ಲ. ಎಸ್, ಈಗ ಬಹುಶಃ ಕೇಂದ್ರದಲ್ಲಿ NDA ಮೈತ್ರಿ ಇದ್ದೇ ಇದೆ. ಆದರೆ ರಾಜ್ಯದಲ್ಲಿ ಎಲ್ಲೊಂದು ಕಡೆ ಮೈತ್ರಿ ಒಳಗಡೆ ಬಿರುಕು ಆಗಿರುವಂಥದ್ದು ಇದು ಸ್ಪಷ್ಟ. ಅಂದರೆ ಅಸಮಾಧಾನ ಇರ್ತಕ್ಕಂಥ ಎಲ್ಲ ಒಂದು ಕಡೆ JDS ಚಿಕ್ಕ ಸ್ಮಾಲ್ ಪಾರ್ಟಿ ಇರ್ತಕ್ಕಂಥವ್ರು, ಕಡಿಮೆ MLAಗಳು ಮತ್ತು 2 MP ಇರ್ತಕ್ಕಂಥ ನಾವು ನಮ್ಮ ದೊಡ್ಡ ಹೋರಾಟಕ್ಕೆ ಅವ್ರನ್ನ ಕರೆದು ಅವ್ರಿಗೆ ಬೂಸ್ಟ್ ಕೊಟ್ಟು ಅವ್ರ ಸಂಘಟನೆನ ನಾವು ಮತ್ತಷ್ಟು ಬೂಸ್ಟ್ ಮಾಡ್ದಂಗೆ ಆಗುತ್ತೆ ಅನ್ನೋದು ಇವರು ಇದು. ಅಂದರೆ ನಾವು ಇಡೀ ಚಪ್ರ ಹಾಕ್ತೀವಿ, ನಾವು ಮದುವೆ ಹೇಳೋದು ನಾವು, ಚಪ್ರ ಹಾಕೋದು ನಾವು, ಅಡುಗೆ ಮಾಡಿಸೋದು ನಾವು, ಆಯಿತಾ, ಗಂಡು ಹೆಣ್ಣು ನಮ್ಮದು. ಆದರೆ ಇವರು ಸಾರ್ ಟು ಇಂಟರಪ್ಟ್ ಇಲ್ಲಿ ಪಟೇಲ್ರ, ಇಲ್ಲಿ ನಾವು 2006ರಿಂದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದ ಬಳಿಕದಿಂದ ನೋಡುವಂಥದ್ದು ಯಾವ ರೀತಿಯಾಗಿ ಅಂದರೆ, ಕುಮಾರಸ್ವಾಮಿಯವರು ಯಾವಾಗಲೂ ಕೂಡ ಅಷ್ಟೇ ಸದಾ ಸುದ್ದಿಯಲ್ಲಿರಬೇಕು, ಚರ್ಚೆಯಲ್ಲಿರಬೇಕು, ಯಾವುದಾದ್ರೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರಬೇಕು, ನಾನು ಹೈಲೈಟ್ ಆಗಿರಬೇಕು ಅನ್ನುವಂಥ ಮನಸ್ಥಿತಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ನಡ್ಕೊಂಬಂದಂಥವ್ರು BJP ಜೊತೆ ಸೇರಿದ ಮೇಲೂ ನೀವು ಎಕ್ಸಾಂಪಲ್ ಕೊಟ್ರಿ, ಮೂಡ ಹಗರಣವನ್ನು ಕಂಪ್ಲೀಟ್ಲಿ ಓವರ್ಟೇಕ್ ಮಾಡಿಬಿಟ್ರು. ಇದೇನು ಮೂಡ ಹಗರಣ ಅಥವಾ HDK ವರ್ಸಸ್ DK ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂಥ ಯುದ್ಧನ ಅನ್ನುವ ರೀತಿಯಲ್ಲಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನನೇ ಆಗೋಗ್ಬಿಡ್ತು. ಆ ಒಂದು ರೀಸನ್ನೇ ಮೇಯ್ನ್ ಆಗಿ ಇವರನ್ನ ನೆಗ್ಲೆಕ್ಟ್ ಮಾಡೋ ಕಾರಣ ಆಗ್ತಿದೆಯಾ, ಅಥವಾ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದೆಯಾ? ಬಿಕಾಸ್ ಯಾವುದೇ ಹೋರಾಟ ರೂಪಿಸುವಂಥದ್ದು ಒಂದು ರಾಜ್ಯದ ನಾಯಕರು ಹೈಕಮಾಂಡ್ಗೆ ಹೇಳ್ತಾರೆ, ಅಥವಾ ಹೈಕಮಾಂಡ್ ನಾಯಕರು ಈ ರೀತಿಯಾದಂಥ ಹೋರಾಟ ಮಾಡಿ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಇವರ ಪರ್ಮಿಷನ್ ಕೇಳ್ದಲೇ JDSನ ಇಗ್ನೋರ್ ಮಾಡುವಂಥ ಸಾಧ್ಯತೆ ಇದೆಯಾ? ನೀವು ಯಾವುದನ್ನು ಕೂಡ ರಾಜಕೀಯದಲ್ಲಿ ತಳ್ಳಿ ಹಾಕುವಂತಿಲ್ಲ. ಅಫ್ಕೋರ್ಸ್ ಈ ದೇಶದಲ್ಲಿ ಕಳೆದ 11-12 ವರ್ಷಗಳಿಂದ ಅನೇಕ ರಾಜಕೀಯ ಪ್ರಯೋಗವನ್ನು ಮಾಡಿ ಅದರಲ್ಲಿ ಯಶಸ್ವಿನೂ ಆಗ್ತಿರ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಕ್ಷ. ಇವತ್ತಿನ ರಾಜಕಾರಣದಲ್ಲಿ ಪಾಲಿಟಿಕ್ಸ್ ಲೈಕ್ ಚೆಸ್ ಗೇಮ್ ಅನ್ನೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಮಾಡ್ತಿರ್ತಕ್ಕಂಥದ್ದು. ಬಹುಶಃ ಅದು ಹೈಕಮಾಂಡ್ ಸಂದೇಶ ಇರ್ಬೋದೇನೋ, ನಿಮ್ಮ ಹೋರಾಟವನ್ನು ನೀವು ಮಾಡಿ ಅಂತ ಒಂದು ಇರ್ಬೋದು. ನೀವು ಅತಿ ದೊಡ್ಡ ಹೋರಾಟಗಳನ್ನ ರೂಪುರೇಷೆ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲವೂ ರೆಡಿ ಮಾಡಿ ಆದಮೇಲೆ JDS ಕರೆದ ತಕ್ಷಣ ಕ್ರೆಡಿಟು 50-50 ಆಗೋದು ಬೇಡ, ಕ್ರೆಡಿಟ್ ನಿಮಗೆ ಹೋಗಲಿ ಅನ್ನೋ ಒಂದು ಸಂದೇಶ ಕೂಡ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರಿಗೆ JDS ಕೂಡ ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಅವರು ಪ್ಲಾಟ್ಫಾರ್ಮನ್ನು ಅವರು ಸೆಟಪ್ ಮಾಡ್ಕೋಬೇಕಾಯಿತು. ಹಾಗಾಗಿ ಇದು ಮಾಡಿರುವಂಥದ್ದು. ನಿಮಗೆ ನೋಡಿ, ಹಳೆ ಮೈಸೂರು ಭಾಗದಲ್ಲಿ ಸೇರಿದಂತೆ JDSನ ವೋಟ್ ಬ್ಯಾಂಕ್ ಕೂಡ ಶೇರ್ ಕೂಡ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಅದು. ಮತ್ತು BJP ಅಧಿಕಾರದ ಜೀವವನ್ನು ತುಂಬುವಂಥವರು ಕೂಡ HD ಕುಮಾರಸ್ವಾಮಿ, ಬೇರೆ ಯಾರೂ ಅಲ್ಲ. ಇಲ್ಲಾಂದರೆ BJP ಯಾವತ್ತೂ ಕೂಡ ಒಂದು ದಿನನೂ ಕೂಡ ಸದ್ಯಕ್ಕೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಅಧಿಕಾರ ಬರಲಿಕ್ಕೆ ಅಷ್ಟು ಸಾಧ್ಯ ಆಗ್ತಿರಲಿಲ್ಲ. ಯಾವಾಗ ವಚನ ಭ್ರಷ್ಟ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿ ಯಡಿಯೂರಪ್ಪನವರು ಏನು ಹೋರಾಟಕ್ಕೆ ಇಳಿದ್ರು, ಅವತ್ತಿನ ದಿನಗಳಲ್ಲಿ 110 ಸೀಟ್ ಬರಲಿಕ್ಕೆ ಕಾರಣ ಆದಂಥವ್ರು HD ಕುಮಾರಸ್ವಾಮಿ. ಆ ಮುಖಾಂತರ ಇವರು ಅಧಿಕಾರ ಕೊಡಲಿಲ್ಲ. ಆದರೆ ಜನ ಹೋರಾಟದ ಮುಖಾಂತರ, ಜನರ ಮುಖಾಂತರ ಯಡಿಯೂರಪ್ಪ ಅಧಿಕಾರವನ್ನು ಪಡೆದುಕೊಂಡ್ರು. ಹಾಗಾಗಿ ಸದ್ಯ ಮೈತ್ರಿ ಒಳಗಡೆ ಎಲ್ಲವೂ ಸರಿ ಇಲ್ಲ. ಇಲ್ಲೊಂದು ಕಡೆ JDSನ ಕರ್ಕೊಂಡು ಬಂದು ನಾವು ಇಲ್ಲಿ ಅಡುಗೆ ಮಾಡಿ ಚಪರ ಹಾಕಿ ಮದುವೆ ಮಾಡಿ ವಾಲ್ಗಲ್ ಕಷ್ಟ ತಕ್ಷಣ ಇವ್ರನ್ನ ಯಾಕೆ ಕರ್ಕೊಬಂದು ಇವ್ರ ಹತ್ರ ಅಕ್ಕಿ ಕಾಳು ಹಾಕ್ಸ್ಬೇಕನ್ನೋದು BJP ಲೆಕ್ಕಾಚಾರ. ಇದು ಸ್ವಲ್ಪ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ಗೆ ಕಾರಣ ಆಗಿರ್ಬೋದು. ಯಾಕಂದರೆ ಕುಮಾರಸ್ವಾಮಿ ಇನ್ಸ್ಟ್ರಕ್ಷನ್ ಇಲ್ದಲೆ ನಿನ್ನೆ ಸುರೇಶ್ ಬಾಬು ಅವರು BJP ವಿರುದ್ಧ ವಾಗ್ದಾಳಿ ನಡೆಸ್ತಿರಲಿಲ್ಲ. ಕೆಲವೊಂದು ಕಡೆ ಭವಿಷ್ಯದ
JDS ಅಧ್ಯಕ್ಷ ಅಂತಲೇ ಬಿಂಬಿಸ್ಕೊಳ್ತಿರ್ತಕ್ಕಂಥ ಮತ್ತು ಅವ್ರನ್ನೇ ಆಲ್ಮೋಸ್ಟ್ ನಿಖಿಲ್ ರವ್ರನ್ನೇ ಮಾಡ್ತಾರೆ. ಅವರು ಕೂಡ ನಿನ್ನೆ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥ. Okay. ಒಟ್ಟಾರೆ ಕರ್ನಾಟಕದಲ್ಲಿ JDS ಮತ್ತು BJP ಒಳಗಡೆನ ಆಂತರಿಕ ಕದನ ಇದೆಯಲ್ಲ, ಅದು ಬಹುಶಃ ಮುಂದಿನ ದಿನಗಳಲ್ಲಿ ಸ್ಫೋಟ ಆದರೂ ಆಶ್ಚರ್ಯ ಪಡಬೇಕಾಗಿದೆ. ನೋಡೋಣ ಇದನ್ನ ಬಗೆಹರಿಸ್ತಾರ ಅಥವಾ ನಮಗೆ JDS ಇಲ್ಲದೆ ಹೋದ್ರೂ ಪರವಾಗಿಲ್ಲ ಅನ್ನುವಂತ ಮನಸ್ಥಿತಿಗೆ ಬಂದು ತಲುಪ್ತಾರ ಬಿಜೆಪಿಯವರು ಅಂತ. ಈ ರಾಜ್ಯದಲ್ಲಿ ಯಾವ BJP ನಾಯಕರಿಗಿಲ್ಲ. ಅಲ್ಲ, ಹೈಕಮಾಂಡ್ ಆ ರೀತಿಯಾಗಿ ಮಾಡುತ್ತೆ. ನಾನು ಹೇಳಿದಲ್ಲ, ಹೈಕಮಾಂಡ್ ಇವರ ಲೆಕ್ಕಕ್ಕಿಟ್ಟಿಲ್ಲ. ಹೈಕಮಾಂಡ್ ಮೈತ್ರಿ ಮಾತುಕತೆನ ಅವರೇ ಡೈರೆಕ್ಟ್ ಮಾಡಿದ್ರು, ಡೈರೆಕ್ಟ್ ಅನೌನ್ಸ್ ಮಾಡಿದ್ರು. ಓಕೆ, ಸಮಯದ ಅಭಾವ. ಧನ್ಯವಾದ ಪಟೇಲ್, ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನ ಮಾಡಿದ್ದಕ್ಕೆ.